ಇಷ್ಟೆಲ್ಲ ರಿಸ್ಕು ನಿಮಗೂ ಬೇಕಾ? ನೀವು ಕಟ್ಟಡ ಕೆಲಸ ಮಾಡ್ತಾ ಇದ್ದೀರಾ, ಅದಕ್ಕೋಸ್ಕರ ಕರ್ನಾಟಕ ಸರ್ಕಾರದವರು ಲೇಬರ್ ಕಾರ್ಡ್ ಅಂತ ಹೇಳಿ ಈ ಕಟ್ಟಡ ಕೆಲಸ ಮಾಡುವಂತಹ ಎಲ್ಲಾ ವ್ಯಕ್ತಿಗಳಿಗೂ ಕಟ್ಟಡ ಕಾರ್ಮಿಕರ ಕಾರ್ಡ್ ಅಂತ ಹೇಳಿ ಕೊಟ್ಟಿದ್ದಾರೆ. ಆ ಕಾರ್ಡ್ ಮಾಡಿಸೋದ್ರ ಲಾಭ ಏನಪ್ಪಾ ಅಂತಂದ್ರೆ ಅವರಿಗೆ ಮಕ್ಕಳ ಮದುವೆಗೆ ಸಹಾಯಧನ ಸಿಗ್ತಾ ಇದೆ. ಅವ್ರಿಗೇನಾದ್ರೂ ಕೆಲಸ ಮಾಡಬೇಕಾದ್ರೆ, ಕೆಲಸದಿಂದ ಮನೆಗೆ ಬರಬೇಕಾದ್ರೆ, ಏನಾದ್ರೂ ರಸ್ತೆಯಲ್ಲಿ ಏನಾದ್ರೂ ಅನ್ಎಕ್ಸ್ಪೆಕ್ಟೆಡ್ ಮರಣ ಹೊಂದಿದ್ರೆ ಅದಕ್ಕೂ ಸಹ 5 ಲಕ್ಷದ ಸಹಾಯಧನ ಕೊಡ್ತಾ ಇದಾರೆ. ಅವ್ರೇನಾದ್ರೂ ಹಾಸ್ಪಿಟಲ್ ವೈದ್ಯಕೀಯ ಸಹಾಯಧನ ಅಂತ ಹೇಳಿಬಿಟ್ಟು ಅವರಿಗೆ ಅದರ ಖರ್ಚನ್ನು ಸಹ ಇವತ್ತು ಕರ್ನಾಟಕ ಕಟ್ಟಡ ಇಲಾಖೆದವರು ಸಹ ಅವರಿಗೆ ಸಹಾಯಧನ ಕೊಡ್ತಾ ಇದ್ದಾರೆ. ಅವರಿಗೆ 60 ವರ್ಷ ಆದ ನಂತರ ಪೆನ್ಷನ್ ಇರಬಹುದು. ಹೆಣ್ಣು ಮಕ್ಕಳು ಏನಾದ್ರು ಈ ಕೆಲಸ ಮಾಡಕತ್ರ ಅವ್ರೇನಾದ್ರೂ ಹೆರಿಗೆ ಸಂದರ್ಭದಲ್ಲಿ ರಜೆ ಹಾಕಿರ್ತಾರ, ಆ ಸಂದರ್ಭದಲ್ಲಿನೂ ಸಹ ಅವರಿಗೆ ವಿಶೇಷವಾದಂತಹ ಸಹಾಯಧನವನ್ನು ಸಹ ಇವತ್ತು ಕಟ್ಟಡ ಕಾರ್ಮಿಕ ಇಲಾಖೆದವರು ಕೊಡ್ತಾ ಇದ್ದಾರೆ. ಹೀಗೆ ಸುಮಾರು ಇನ್ನೂ ಹಲವು ಸೌಲಭ್ಯಗಳನ್ನ ಇವತ್ತು ಏನ್ ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದಿಂದ ಲೇಬರ್ ಡಿಪಾರ್ಟ್ಮೆಂಟ್ ದವರು ಈ ಕಟ್ಟಡ ಸಂಬಂಧಪಟ್ಟಿರುವಂತಹ ಎಲ್ಲಾ ಕೆಲಸ ಮಾಡೋರಿಗೂ ಈ ತರ ಸೌಕರ್ಯಗಳನ್ನ ಕೊಟ್ಟಿದ್ದಾರೆ. ನೀವು ಎಕ್ಸಾಂಪಲ್ ಎಲೆಕ್ಟ್ರಿಷಿಯನ್ ಇರ್ಬೋದು, ಪ್ಲಂಬರ್ ಇರ್ಬೋದು, ಟೈಲ್ಸ್ ಮೇಸ್ತ್ರಿ ಇರ್ಬೋದು, ಗಿಲವ್ ಮಾಡುವಂತಹ ವ್ಯಕ್ತಿ, ಹೀಗೆ ಸುಮಾರು 40ಕ್ಕೂ ಹೆಚ್ಚು ಉದ್ಯೋಗ ಮಾಡುವಂತಹ ಎಲ್ಲರಿಗೂ ಸಹ ಇವತ್ತು ಈ ಕಟ್ಟಡ ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸಿಕೊಳ್ಳುವಂತಹ ಅವಕಾಶವನ್ನ ನಮ್ಗೆ ಸರ್ಕಾರದ ಕಡೆಯಿಂದ ಮಾಡಿಕೊಟ್ಟಿದಾರ. ನೋಡ್ರಿ, ಎಲ್ಲರಿಗೂ ಒಂದು ತಲೆಯಾಗ ಡೌಟ್ ಅದ, ನಾನು ಏನಾದ್ರು ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕು ಅಂದ್ರೆ ಇಂಜಿನಿಯರ್ ಕಡೆ ಹೋಗ್ಬೇಕು, ಸೀಲ್ ಹಾಕಿಸ್ಬೇಕು, ಸಹಿ ಮಾಡಿಸ್ಬೇಕು. ಯಪ್ಪ, ಹಳ್ಳಿ ಒಳಗೆ ಕೆಲಸ ಮಾಡೋರು ಇಂಜಿನಿಯರ್ ಹುಡ್ಕೊಂಡು ಹೋಗ್ಲಪ್ಪ, ಗೌಂಡಿ ಕಡೆ ಸೀಲ್ ಇಲ್ಲ, ಹೆಂಗ್ ಮಾಡ್ಬೇಕಂತ ಬಹಳಷ್ಟು ಮಂದಿ ಡೌಟ್ ಅದ. ಬಟ್ ಒಂದು ಕ್ಲಿಯರ್ ಹೇಳ್ತೀನಿ ಕೇಳ್ರಿ, ನೀವೇನಾದ್ರೂ ಕಟ್ಟಡ ಕಾರ್ಮಿಕರ ಕಾರ್ಡ್ ಮಾಡಿಸ್ಬೇಕಂದ್ರೆ ಇಂಜಿನಿಯರ್ ಕಡೆ ಅಷ್ಟ ಸೀಲ್ ಹಾಕಿ ಸಹಿ ಮಾಡಿಸ್ಕೊಂಡ್ ಬರ್ಬೇಕಂತೇನಿಲ್ಲ. ನೀವು ಇವತ್ತು ಯಾರ ಮನೆ ಕಟ್ಟೋದಕ್ಕೆ ಹೋಗ್ತಾ ಇದೀರಿ, ನೀವು ಏನ್ ಕೆಲಸ ಮಾಡಕತ್ತೀರಿ, ಆ ಮನೆ ಮಾಲೀಕರ ಸಹಿಯನ್ನು ಸಹ ನೀವು ಆ ಪತ್ರಕ್ಕೆ ಮಾಡಿಸ್ಕೊಂಡು ಬಂದ್ರೆ ನೀವು ಕಾರ್ಮಿಕರ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು. ಸರ್ಕಾರದ ಯೋಜನೆಗಳನ್ನ ನೀವೆಲ್ಲರೂ ಸಹ ಸದುಪಯೋಗ ಪಡ್ಕೊಳ್ರಿ. ನಿಮ್ಗೆಲ್ಲರಿಗೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರ ಗರಗದಲ್ಲಿರುವಂತಹ ನಮ್ಮ ಗ್ರಾಮೋದ್ಧಾರ ಕೇಂದ್ರ ಗರಗಕ್ಕೆ ಬನ್ರಿ, ಭೇಟಿಯಾಗ್ರಿ. ಸರ್ಕಾರದ ಇದಷ್ಟೇ ಅಲ್ಲ, ಇನ್ನು ಹಲವಾರು ಸೇವೆಗಳು ನಿಮಗೋಸ್ಕರ ಸರ್ಕಾರದ ಯೋಜನೆಗಳು ಬಂದಿರ್ತಾವ. ನಿಮ್ಗೇನಾದ್ರೂ ಮಾಹಿತಿ ಬೇಕಂದ್ರೂ ಸಹ ನೀವು ಸಂಪರ್ಕಿಸಬಹುದು. ನಿಮ್ಮ ಸದಾ ಸೇವೆ ಒಳಗಡೆ ನಾವುಗಳು ಪ್ರತಿದಿನ ನಿಮಗೆ ಸರ್ವಿಸ್ ಅನ್ನ ನೀಡ್ತೀವಿ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ಧನ್ಯವಾದ.